ಯಾವುದೇ ಇಲಾಖೆಯಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರದು. ಯಾವ ಇಲಾಖೆಯ ಜವಾಬ್ದಾರಿ ಯಾರಿಗೆ ನೀಡಿರ್ತಾರಲ್ಲ ಅವರೇ ಅದನ್ನ ನಿರ್ವಹಿಸಿದ್ರೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆಯುತ್ತಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೇಸರ ಹೊರಹಾಕಿದ್ದಾರೆ. ಸಿಎಂ ಡಿಸಿಎಂ ಸಲಹೆಗಾರರ ಬಗ್ಗೆ ಸ್ವತಃ ಗೃಹ ಸಚಿವರು ಬೇಸರ ಹೊರಹಾಕಿದ್ದಾರಂತೆ. ಮಕ್ಕಳ ಸಾವು ನೋಡಿ ಪರಮೇಶ್ವರ್ ಬೇಸರಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಮನೆಯವರ ಬಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ತಮ್ಮ ಆಪ್ತರ ಬಳಿಯೂ ಕೂಡ ಬೇಸರ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್. ಯಾರೋ ಮಾಡಿದ ತಪ್ಪಿಗೆ ಪರಮೇಶ್ವರ್ ಅವರ ಮೇಲೆ ಸುಖಾಸುಮ್ಮನೆ ಆರೋಪಗಳು ಬರ್ತಾ ಇದೆ ಅಂತ. ಕೆಲವರು ನನ್ನನ್ನ ಓವರ್ಟೇಕ್ ಮಾಡಿ ಏನೇನೋ ಕಾರ್ಯಕ್ರಮಗಳ ಆಯೋಜನೆ ಮಾಡಿಬಿಟ್ರು. ಇದು ಒಂದೇ ವಿಚಾರ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಬೇಸರಗೊಂಡಿದ್ದಾರೆ. ತಮ್ಮ ಮನೆಯವರ ಬಳಿ ಈ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಸೊ ಆರಂಭದಿಂದಲೂ ಕೂಡ ಹೇಳ್ತಾ ಇದೀವಿ, ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತೋ, ಯಾವಾಗ ಖಾತೆಗಳ ಹಂಚಿಕೆ ಆಯ್ತೋ, ಬಹುತೇಕ ಕೆಲ ಇಲಾಖೆಗಳಲ್ಲಿ ಕೆಲವರು ಮೂಗು ತೂರಿಸ್ತಿದ್ದಾರೆ ಅನ್ನೋದನ್ನ ಬರೀ ಪರಮೇಶ್ವರ ಅಲ್ಲ, ಕಾಂಗ್ರೆಸ್ನ ಹಲವು ಹಿರಿಯ ಸಚಿವರು ಕೂಡ ಈ ಹಿಂದಿನಿಂದ ಅದನ್ನ ಹೇಳ್ತಾ ಬಂದಿದ್ದಾರೆ. ನಮ್ಮ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಯಾಕೆ, ನಾವು ಅದನ್ನ ನಿಭಾಯಿಸ್ತೀವಿ, ನಮಗೆ ಫ್ರೀ ಹ್ಯಾಂಡ್ ಬೇಕು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಈ ಹಿಂದೆ ನಿಮಗೆ ನೆನಪಿರಬಹುದು. ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ವಿಚಾರಗಳನ್ನ ಮುನ್ನೆಲೆಗೆ ತಂದಿದ್ರು. ಈಗ ಗೃಹ ಸಚಿವರ ಸರದಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗೃಹ ಸಚಿವರ ಪರಿಸ್ಥಿತಿ ನೋಡ್ತಾ ಇದ್ರೆ ಇವರ ಇಲಾಖೆಗೂ ಕೂಡ ಅವ್ರನ್ನ ಫ್ರೀ ಹ್ಯಾಂಡ್ ಆಗಿ ಕೊಟ್ಟಿಲ್ವಾ ಇಂಥದ್ದೊಂದು ಅನುಮಾನ ಈ ಹಿಂದಿನಿಂದಲೂ ಕೂಡ ಕಾಡೋದಕ್ಕೆ ಶುರುವಾಯಿತು. ಯಾರ್ದೋ ತಪ್ಪಿಗೆ ಇನ್ಯಾರ ಮೇಲೆ ಆರೋಪ ಅನ್ನೋ ರೀತಿಯಲ್ಲಿ ಆಗೋಗಿದೆಯಾ ಪರಮೇಶ್ವರ್ ಅವರ ಪರಿಸ್ಥಿತಿ? ಶ್ರುತಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್.ಎಂ. ಕೃಷ್ಣ ಕಾಲದಿಂದಲೂ ಕೂಡ ಸಚಿವರಾಗಿ ಕೆಲಸ ಮಾಡಿದಂತವ್ರು. ಪದೇ ಪದೇ ತನ್ನ ಇಲಾಖೆ ಬಗ್ಗೆ, ತನ್ನ ಇಲಾಖೆಯಲ್ಲಿ ಮೂಗು ತೂರಿಸ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವ ಈ ಹಿಂದೆನೂ ಕೂಡ ಹಲವು ಬಾರಿ ತಂದಿದ್ರು. ಇವತ್ತು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಈ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಪರಮೇಶ್ವರ್ ಅವರು ವಿಫಲರಾದರು ಅನ್ನುವಂತಹ ಒಂದು ಆಕ್ರೋಶ ಮತ್ತೆ ಅಸಮಾಧಾನ, ಆ ರೀತಿಯಾದಂತಹ ಒಂದು ಚರ್ಚೆ ಆರಂಭ ಆಗಿದೆ. ಆದ್ರೆ ಅವತ್ತು ಘಟನೆ ಆದಾಗ, ಅಂದ್ರೆ RCB ಅವರು ಅವತ್ತು ಮಧ್ಯರಾತ್ರಿಯಲ್ಲಿ ಗೆಲ್ತಾರೆ, ಮರುದಿನ ಬೆಳಗ್ಗೆವೇ ಇಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. 11 ಗಂಟೆವರೆಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಯಾವುದೇ ಮಾಹಿತಿಯನ್ನ KSCAದವರಾಗಿರ್ಬೋದು, ಸರ್ಕಾರದಿಂದ DPR ಇಂದ ಆಗಿರ್ಬೋದು ಮಾಹಿತಿ ಕೊಟ್ಟಿರೋದಿಲ್ಲ. ಯಾಕಂತ ಹೇಳಿದ್ರೆ ಇದರ ಎಲ್ಲವೂ ಕೂಡ CM ಮತ್ತೆ DCM ಬೆಂಬಲಿಗರಿಂದ ಆದಂತಹ ಆಯೋಜನೆ ಮಾಡಿದಂತಹ 2 ಕಾರ್ಯಕ್ರಮಗಳಾಗಿತ್ತು. ಕಮಿಷನರ್ ಅವರನ್ನ ಸಿದ್ದರಾಮಯ್ಯ ಅವರು ಕರೆಸ್ಕೊಳ್ತಾರೆ, ಗೋವಿಂದರಾಜ್ ಅವರ ಒತ್ತಡಕ್ಕೆ ಮಣಿದು ಮತ್ತೊಂದ್ ಕಡೆ DK ಶಿವಕುಮಾರ್ ಅವರು KSCAದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಪರಮೇಶ್ವರ್ ಅವರಿಗೆ ಈ ವಿಚಾರ ಗೊತ್ತಾಗೋದೇ ಬೆಳಗ್ಗೆ 10:30 ಬಳಿಕ. 10:30 ಅಷ್ಟೊತ್ತಿಗೆ ಆಗಾಗ್ಲೇ ವಿಧಾನಸೌಧದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂತಹ ವೇದಿಕೆಯನ್ನು ಕೂಡ ಸಿದ್ಧತೆಗೊಂಡಿರುತ್ತೆ. ಆದ್ರೆ ಸಂಜೆ ಆದ ಬಳಿಕ ಅದರ ಕ್ರೆಡಿಟ್ ತಗೊಳ್ಳುವಂತವ್ರು ಕಾರ್ಯಕ್ರಮ ಯಶಸ್ವಿ ಆಗದೆ ಇರೋದ್ರಿಂದ ಯಾವಾಗ 11 ಜನರ ಬಲಿ ಆಯ್ತೋ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನುವಂಥದ್ದನ್ನ ಬಿಜೆಪಿ ಮತ್ತೆ JDS ನಾಯಕರು ಆರೋಪವನ್ನು ಮಾಡ್ತಾರೆ. ಅದರ ಸಹಜವಾಗಿ ಸಾರ್ವಜನಿಕವಾಗಿ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತವೆ. ಆಗ ಪರಮೇಶ್ವರ್ ಅವರ ಹೆಸರನ್ನ ಇಳುತ್ತಾ ಇರುವಂತಹ ಒಂದು ಕೆಲಸ ಆಗುತ್ತೆ. ಇದಕ್ಕೆ ಪರಮೇಶ್ವರ್ ಅವರು ಅಸಮಾಧಾನಗೊಂಡಿರುವಂತದ್ದು. ಸ್ವತಃ ತಮ್ಮ ಆಪ್ತರ ಜೊತೆ ಈ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಮೊನ್ನೆ ಸಚಿವ ಸಂಪುಟದಲ್ಲೂ ಕೂಡ ನನ್ನ ಪಾತ್ರ ಇಲ್ಲದೆ ಇದ್ರೂ ಕೂಡ ಇಲಾಖೆ ನನ್ನ ಬಳಿ ಇರೋದ್ರಿಂದ ಸಹಜವಾಗಿ ಜನರು ನನ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದೆಲ್ಲವನ್ನು ಕೂಡ ಯಾರು ಆಟ ಆಡ್ತಿದ್ದು ಎಲ್ಲರಿಗೂ ಗೊತ್ತು. ಇದು ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ಇದು ಕೇವಲ ಈ ವಿಚಾರಕ್ಕಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಮೂಗು ತೂರಿಸುವಂತ ಒಂದು ಕೆಲಸಗಳು ಆಗ್ತಿದಾವೆ. ಹೀಗಾಗಿ ಯಾರೋ ಮಾಡಿದ ತಪ್ಪಿಗೆ ನನ್ನನ್ನ ಬಲಿ ಮಾಡ್ತಾ ಇದ್ದೀರಾ, ನನಗೆ ಈ ಇಲಾಖೆನೇ ಬೇಡ ಅನ್ನುವಂತ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೇ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಅವರು ಗೃಹ ಇಲಾಖೆ ನೀವು ತಗೋಬೇಕು, ನಿಭಾಯಿಸಬೇಕು ಅಂದಾಗ್ಲೇ ನಾನು ಹಿಂದೆ ಗೃಹ ಇಲಾಖೆಯನ್ನು ನಿಭಾಯಿಸಿದ್ದೆ, ಅದರ ಸಂಪೂರ್ಣ ಮಾಹಿತಿ ನನಗಿದೆ. ಆದ್ರೆ ನನಗೆ ಒಂದು ಜನರಿಗೆ ಹತ್ತಿರ ಇರುವಂತಹ ಇಲಾಖೆಯನ್ನ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ತಾಳ್ಮೆ ಇರುವಂತಹ ಹಿರಿಯ ಸಚಿವರುಗಳ ಬಳಿ ಇದ್ರೆ ಬಹಳಷ್ಟು ಒಳ್ಳೇದು ಅನ್ನುವಂತಹ ಒಂದು ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅವತ್ತು ಪರಮೇಶ್ವರ್ ಅವರ ಮೇಲೆ ಒತ್ತಡ ತಂದು ಆ ಇಲಾಖೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಕಳೆದ 2 ವರ್ಷದಲ್ಲಿ ಪರಮೇಶ್ವರ್ ಅವರ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಒಂದು ಒತ್ತಡಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಬೆಂಬಲಿಗರಿಂದ
ಇಲಾಖೆಯಲ್ಲಿ ಮೂಗು ತೂರಿಸುವಂತ ಒಂದು ಕೆಲಸ ಆಗ್ತಿದೆ ಅನ್ನುವಂತ ಒಂದು ಅಸಮಾಧಾನ ಪರಮೇಶ್ವರ್ ಅವರು ಆಗಿಂದಾಗ್ಲೇ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವ್ರ ಮುಂದೆನೂ ಕೂಡ ಹೇಳಿದ್ದಾರೆ. ಹೀಗಾಗಿ ನನ್ನ ಇಲಾಖೆಯಲ್ಲಿ ಬೇರೆಯವರು ಮೂಗು ತೂರಿಸೋದಾದ್ರೆ ಈ ಇಲಾಖೆ ನನಗೆ ಬೇಡ ಅನ್ನುವಂತಹ ಅಭಿಪ್ರಾಯಗಳನ್ನ ಹಿಂದೆನೂ ಕೂಡ ವ್ಯಕ್ತಪಡಿಸಿದ್ರು. ಈಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವಂತಹ ಒಂದು ದುರ್ಘಟನೆಗೆ ನಾನು ಕಾರಣಕರ್ತ ಅಲ್ಲದೇ ಇದ್ರು ಕೂಡ ಈಗ ಜನರು ಹಾಗೂ ವಿಪಕ್ಷಗಳು ನನ್ನ ಕಡೆ ಬೆಟ್ಟು ಮೇಲೆ ತೋರಿಸ್ತಾ ಇದ್ದಾರೆ. ಹೀಗಾಗಿ ನನಗೆ ಈ ಇಲಾಖೆ ಬೇಕಾ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹಿರಿಯ ಸಚಿವಗಳ ಮುಂದೆನೂ ಕೂಡ ಇಟ್ಟಿದ್ರು. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೂ ಕೂಡ ತಂದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿ ಹೇಳುವಂತ ಒಂದು ಕೆಲಸವನ್ನು ಮಾಡಿರುವಂತದ್ದು. ಸಿದ್ದರಾಮಯ್ಯ ಅವರು ಕಾದ್ ನೋಡೋಣ, ಸಿಎಂ ಮತ್ತು ಡಿಸಿಎಂ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಗೃಹ ಸಚಿವರನ್ನ ಹೆಂಗ್ ಸಮಾಧಾನ ಮಾಡ್ತಾರೆ. ಸಹಜವಾಗಿ ಆರಂಭದಿಂದಲೂ ಈ ಖಾತೆ ಬೇಡ, ನನಗೆ ಚೇಂಜ್ ಮಾಡ್ಬಿಡಿ, ಹಸ್ತಕ್ಷೇಪ ತಡೆಯಕ್ಕಾಗ್ತಾ ಇಲ್ಲ, ಇಂಥ ಅಸಮಾಧಾನಗಳನ್ನ ಗೃಹ ಸಚಿವರು ಹೇಳ್ತಾನೆ ಬಂದಿದ್ರು. ಮತ್ತೊಮ್ಮೆ ಈ ಘಟನೆಯಲ್ಲೂ ಕೂಡ ಅವರ ಮೇಲೆ ಆರೋಪ